ಬರುವಿಕೆಯನ್ನು ಕಾಯುವಂತಾದಳು. ಚಂಡಮುಂಡರ ಸಂಹಾರಗೈದ ದೇವಿಯನ್ನು ಎದುರಿಸುವುದಕ್ಕಾಗಿ ನಿಶುಂಭನೆಂಬ ಕ್ರೂರ ರಾಕ್ಷಸನು ಸಕಲ ಪರಿವಾರ ಸಮೇತನಾಗಿ ಶೂರ ಸೇನಾಧಿಪತಿಗಳ ಸಮೇತ ಹಿಮಾಚಲಕ್ಕೆ ಬರುವವನಂತಾದನು. ನಿಶುಂಭನ ನಿರೀಕ್ಷಣೆಯಲ್ಲಿದ್ದ ಆದಿಶಕ್ತಿಗೆ ಬಹಳ ಸಂತೋಷ ಆಯಿತು. ನಿಶುಂಭನು ತನ್ನ ಶೂರ ಸೇನಾಪತಿಯಾಗಿ ರಕ್ತ ಬೀಜಾಸುರನನ್ನು ಮುಖ್ಯಸ್ಥನನ್ನಾಗಿ ಹುರುಪು ಹುಮ್ಮಸ್ಸುಗಳನ್ನು ನೀಡಿದನು. ಯುದ್ಧದಲ್ಲಿ ಜಯಶಾಲಿಯಾಗಿಯಾಗೆಂದು ಮನಸ ಹರಿಸಿದನು. ಸೈನ್ಯಕ್ಕೆಲ್ಲ ಬಲವನ್ನು ಉಪಯೋಗಿಸಿ ಕಾದಾಡಲು ಹೇಳಿದನು. ಅದರಂತೆ ಶ್ರೀದೇವಿಯು ಕೂಡ ಆ ರಕ್ತ ಭುಜಾಸುರರ ನಡುವೆ ಭಯಂಕರ ಕದನವು ಆರಂಭವಾಯಿತು. ದೇವಿಯು ಅನೇಕ ವಿಧವಾದ ರೂಪಗಳನ್ನು ಧರಿಸುತ್ತಾ ಬೇರೆ ಬೇರೆ